ಸಂಘಟನೆಯ ವಿಷಯಕ್ಕೆ ವರ್ಗವಾರು ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ತನ್ನ ಎಲ್ಲ ವಿಭಾಗಗಳಿಗೆ ಪದಾಧಿಕಾರಿಗಳನ್ನ ಕಾಲಕಾಲಕ್ಕೆ ಅದರ ಪರಿಣಾಮವಾಗಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದುಡಿಮೆ ಮಾಡುವಂತಹ ವರ್ಗ, ಅದನ್ನು ಕಾರ್ಮಿಕ ವರ್ಗ ಅಂತ ಹೇಳೋದು ತಪ್ಪಾಗಲಾರದು. ಕಾಯಕವೇ ಅವರ ಧರ್ಮವಾಗಿದ್ದು ದಿನನಿತ್ಯ ಅವರು ದುಡಿಮೆ ಮಾಡಿದ್ದು ಅವರ ಮನೆ ನಡೆಸುವಂಥದ್ದಕ್ಕೆ ಸಹಕಾರಿ ಆಗುತ್ತೆ. ಆ ಕಾರಣದಿಂದಲೇ ಇವತ್ತು ಕಟ್ಟಡ ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ಸಾಕಷ್ಟು ಕೆಲಸಗಳಾಗಿರ್ಬೋದು, ವಿಶ್ವಕರ್ಮ ಜನಾಂಗಕ್ಕೆ ತಮ್ಮ ಪಂಚವೃತ್ತಿಗಳಿಗೆ ಪ್ರೋತ್ಸಾಹ ನೀಡುವಂಥದ್ದಾಗಿರ್ಬೋದು, ಸವಿತ ಸಮಾಜಕ್ಕೆ ತಮ್ಮ ವೃತ್ತಿಯನ್ನು ಇನ್ನಷ್ಟು ಬಲ ಕೊಡುವಂಥ ಕೆಲಸ ಆಗಿರ್ಬೋದು, ಕುಂಬಾರಾಗಿರ್ಬೋದು, ಗಾಣಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಅವರವರ ಒಂದು ಸಾಂಪ್ರದಾಯಿಕ ವೃತ್ತಿಗಳನ್ನ ಗುರುತಿಸಿ ಕಾರ್ಮಿಕ ವಿಭಾಗ ತನ್ನ ಕಾರ್ಯಕರ್ತರನ್ನ ಅತಿ ಹೆಚ್ಚಾಗಿ ನೇಮಕ ಮಾಡಿಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾಯಿದೆ, ಸಂಘಟನೆ ಮಾಡ್ತಾಯಿದೆ. ಹಾಗಾಗಿ ನನ್ನ ಕ್ಷೇತ್ರದ ಮೊಹಮ್ಮದ್ ಸಾಬೀರವ್ರನ್ನ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಸಾಬೀರವ್ರಿಗೆ ಒಂದು ಸ್ಥಾನ ಕೊಟ್ಟವ್ರೆ ಕಾಂಗ್ರೆಸ್ ಪಕ್ಷದಿಂದ. ಸ್ಟೇಟ್ ಜನರಲ್ ಸೆಕ್ರೆಟರಿ ಮಾಡವ್ರೆ. ಆದರೆ ಆ ಪಕ್ಷದಲ್ಲಿ ಕೆಲಸ ಮಾಡೋರು ಮತ್ತು ಜನ ಇರೋದು ಬಡವರು, ಬೀದಿಯಲ್ಲಿ ಪೈಂಟ್ ಕೆಲಸ ಮಾಡೋರು, ಅದಕ್ಕೆಲ್ಲ ಬಡವರಿಗೆ ಏನು ಸಹಾಯ ಮಾಡಬೇಕು ಇವ್ರಿಗೆ ಫುಲ್ ಪವರ್ಫುಲ್ ಇರ್ತದೆ, ಕೆಲಸ ಮಾಡ್ಬೋದು. ಆದರೆ ಇವ್ರು ನಮ್ಮ ಪಕ್ಷಕ್ಕೆ ಬಂದಿದ್ದು ಎಲ್ಲ ಒಂದು ಕಡೆ ನಮಗೂ ಶಕ್ತಿ ಬಂದಂಗೆ ಇತ್ತು, ತುಂಬ ಖುಷಿ ಇತ್ತು. ಇವ್ರಿಗೆ ದೇವ್ರ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಲಿ, ಸದಾ ಇವ್ರ ಜೊತೆಲಿ ನಾವಿದ್ದೀವಿ, ಇವರು ನಮ್ಮ ಜೊತೆಲಿದ್ದಾರೆ. ಇವ್ರು ಬಂದಿದ್ದಕ್ಕೆ ನಮ್ಗೆ ಎನ್ ಆರ್ ಕ್ಷೇತ್ರಕ್ಕೆ ಶಕ್ತಿ ಬಂದಂಗೆ ಇತ್ತು. ನಾವೆಲ್ಲ ಸೇರಿಕೊಂಡು ಮುಂದಕ್ಕೆ ಎನ್ ಆರ್ ಕ್ಷೇತ್ರದಲ್ಲಿ ಬರೀ ಕಾಂಗ್ರೆಸ್ ಅಂತ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಲ್ಲಿದೆ. ಅದೇ ಥರ ನಾವು ಎನ್ ಆರ್ ಕ್ಷೇತ್ರದಲ್ಲಿ ಯಾವ ಪಕ್ಷನೂ ಇರಬಾರ್ದು, ಬರೀ ಕಾಂಗ್ರೆಸ್ ಪಕ್ಷ ಇರಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನಾವು ಒಂದು ಜನನ ತಗೊಂಡು ಈ ಸತಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರೋ MLA ಎಲೆಕ್ಷನ್ ಟೈಮಲ್ಲಿ ನಮಗೆ BJP ಅವರಾಗಲಿ ಯಾರೇ ಆಗಲಿ ನಮಗೆ ತೊಂದರೆ ಕೊಡಬಾರ್ದು. ಎಲೆಕ್ಷನ್ ಟೈಮಲ್ಲಿ ಆರಾಮಾಗಿ ನಾವು ಎಲೆಕ್ಷನ್ ನಡೆಸ್ಕೊಂಡು ಹೋಗಬೇಕು. ಆ ವಿಷಯದಲ್ಲಿ ನಾವು ಸಾಬೀರ್ಗೆ ಏನು ಶಕ್ತಿ ಕೊಡ್ತೀವಿ. ನಮ್ಮ ಸಾಹೇಬರು ಇದ್ದಾರೆ, ನಾವು ಅವ್ರ ಜೊತೆಲಿದ್ದೀವಿ, ಅವ್ರು ನಮ್ಮ ಜೊತೆಲಿ ಇರ್ತಾರೆ. ಇವರು ಕಾರ್ಯಕರ್ತರ ಜೊತೆಲಿ ಸೇರ್ಕೊಂಡು ಕೆಲಸ ಮಾಡೋಕ್ಕೆ ಇವರಿಗೆ ದೇವ್ರ ಶಕ್ತಿ ಕೊಡಿ ಅಂತ ಈ ಸಂದರ್ಭದಲ್ಲಿ ಶಾಬೀರ್ ಅವರಿಗೆ ಭಾಳ ಉತ್ತಮ ಸ್ಥಾನ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ದಾರೆ. ಇವತ್ತು ನಮ್ಮ ತನ್ವೀರ್ ಸಾಹೇಬರು ಅವರಿಗೆ ಲೆಟರ್ ಮೂಲಕ ನಮ್ಮ ಪಕ್ಷಕ್ಕೆ ಆಹ್ವಾನ ಮಾಡಿದ್ದಾರೆ. ನಾನು ನನ್ನ ಮನಸ್ಸ ಪೂರಕವಾಗಿ ನಮ್ಮ ಶಾಬೀರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಭಾಳ ಕೆಲಸಗಳಿದೆ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಬಡವರು ಅವರ ಜೊತೆ ಸಂಪರ್ಕ ಮಡಿಕೊಂಡು ಮತ್ತು ನಾವು ಇವ್ರ ಜೊತೆ ಇದ್ದು ಇವ್ರಿಗೆ ಏನು ಅವಕಾಶ ಮಾಡಿಕೊಡ್ಬೇಕು, ಅವ್ರಿಗೆ ಏನು ಶಕ್ತಿ ತುಂಬಬೇಕು ನಮ್ಮ ಪಕ್ಷದಲ್ಲಿ ನಾವು ತುಂಬಿಕೊಡ್ತೀವಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಖುಷಿಯಾಗಿದೆ. ನಾನು ಈ ಸಂಘಟನೆ ನಮ್ಮ ಪಾರ್ಟಿಯಿಂದ ನಮ್ಮ ತನ್ವೀರ್ ಶೆಟ್ಟಿ ಸಾಹೇಬರಲ್ಲಿ, ಪುರಸ್ವಾಮಿ ಸಾಹೇಬರಲ್ಲಿ ಅವ್ರಿಗೆಲ್ಲ ಅಭಿನಂದನೆ ಕಳಿಸ್ತಾ ಇದ್ದೀನಿ. ತಲುಪಿಸ್ತೀನಿ. ಒಂದು ಜವಾಬ್ದಾರಿ ಕೊಟ್ಟವ್ರೆ, ಆ ಜವಾಬ್ದಾರಿ ನಾನು ನಿಷ್ಠೆಯಿಂದ ಪೂರೈಸ್ತೀನಿ, ನಿಭಾಯಿಸ್ತೀನಿ ಸರ್.